ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಯಜಮಾನ್ರ ಫ್ರೆಂಡ್ ಅವ್ರ ಮನೆ. ಹೊಸ ಮನೆ ಕಟ್ಟಿದ್ರು, ಗೃಹ ಪ್ರವೇಶಕ್ಕೆ ಕರೆದಿದ್ರು. ಆದರೆ ಗೃಹ ಪ್ರವೇಶಕ್ಕೆ ಹೋಗಿರಲಿಲ್ಲ. ಸೊ ಹಾಗಾಗಿ ಸಂಡೇ ಹೋಗಿದ್ದೆ. ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗಾಗಿ ಹಂಗೆ ಒಂದು ಕ್ಲಿಪ್ನ ತೊಗೊಂಡೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದೇವ್ರ ಫೋಟೋ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಹಾಗೆ ಸೀಲಿಂಗ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಶಿವ ಪಾರ್ವತಿ ಫೋಟೋ ಅಂತೂ ನೋಡೋದಕ್ಕಾಗಲ್ಲ, ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಮನೆಯೂ ಕೂಡ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಸೊ ಹಾಗಾಗಿ ಹಂಗೆ ಒಂದು ಕ್ಲಿಪ್ನ ತೊಗೊಂಡ್ವಿ. ಬಟ್ ಎಲ್ಲ ಡಬಲ್ ಬೆಡ್ರೂಮ್ ಮನೆ, ಹೋಗಿ ನೋಡಲಿಲ್ಲ. ಹಾಗೆ ಅಲ್ಲಿ ಮುಗಿಸ್ಕೊಂಡು ಸಾಯಂಕಾಲ ಬಂದ್ವಿ, ನಾನು ಮತ್ತು ನನ್ನ ಮಗಳು. ಹಾಗೆ ಅವಳಿಗೆ ಸಾಯಂಕಾಲ ಬ್ಯಾಗ್ ಕೊಡಿಸ್ಬೇಕಿತ್ತು. ಸೊ ಇಲ್ಲಿ ಬ್ಯಾಗ್ ಶೋರೂಮ್ನಿಗೆ ಬಂದಿದ್ದೆ. ಬ್ಯಾಗು 1500 2000 ಆ ರೀತಿ ಇರೋದನ್ನು ಬ್ಯಾಗ್ ತೊಗೊಂಡ್ಲು ನನ್ನ ಮಗಳು. ಯಾಕಂದರೆ ಅದು 1 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ಹಾಗೆ ಒಂದು 5 ವರ್ಷ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಬರುವಾಗ ಸಂಜೆ ಸೊಪ್ಪು ತೊಗೊಂಡು ಬಂದಿದ್ದೆ. ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಕರಿಬೇವು, ಮತ್ತು ಜೊತೆಗೆ 100 ರೂಪಾಯಿಗೆ 2 ಅಂತ ಹೇಳ್ತಾಯಿದ್ರು ಅಂತ ಪೈನಾಪಲ್ಲು ತೊಗೊಂಡು ಬಂದಿದ್ದೆ. ಒಂದು ಸ್ವಲ್ಪ ಕಾಯನ್ನು ತಂದಿದ್ದೀನಿ, ಯಾಕಂದರೆ ಒಂದನ್ನು ಇವಾಗ ಕಟ್ ಮಾಡ್ಕೊಂಡು ತಿಂದು ಇನ್ನೊಂದನ್ನು ಒಂದು ಸ್ವಲ್ಪ ದಿವಸ ಬಿಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು. ಇವಾಗ ಒಂದನ್ನು ಕಟ್ ಮಾಡಿಬಿಟ್ಟು ತಿಂತೀವಿ ನಾನು ಹಾಗೆ ಮಕ್ಕಳು ಕೂಡ. ಸೊಪ್ಪು ಅಷ್ಟೇ ಫ್ರೆಶ್ ಆಗಿತ್ತು. ಸ್ವಲ್ಪ ಕಾಸು ಜಾಸ್ತಿ ಆದರೂ ಪರವಾಗಿಲ್ಲ, ಫ್ರೆಶ್ ಆಗಿರೋ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ಫ್ರೆಶ್ ಆಗಿರೋ ಸೊಪ್ಪನ್ನೇ ತೊಗೊಂಡೆ. ಹಾಗೆ ಇದು ಪೈನಾಪಲ್ಲು, ಇದಕ್ಕೆ ಪೆಪ್ಪರ್ ಸಾಲ್ಟ್ ಹಾಕ್ಕೊಂಡು ತಿನ್ನೋದ್ರಿಂದ ಸ್ಕಿನ್ನಿಗೆ, ಹಾಗೆ ಗಂಟ್ಲು ಕೆರೆತ, ನೆಗಡಿ, ಕೆಮ್ಮು ಎಲ್ಲದಕ್ಕೂ ಒಳ್ಳೆಯದು. ಹಾಗಾಗಿ ಇದು ಆಫೀಸಲ್ಲಿ ನಾನು ಮೆಂತ್ಯ ಬಾತ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಮೆಂತ್ಯ ಸೊಪ್ಪು ಬಿಡಿಸಿ. ಸೊ ಮೆಂತ್ಯ ಸೊಪ್ಪು, ಹಾಗೆ ಮೊಸರು ಬಜ್ಜಿ, ಹಾಗೆ ಸೌತೆಕಾಯಿ ಮತ್ತು ಪೈನಾಪಲ್ಲನ್ನು ತೊಗೊಂಡು ಬಂದಿದ್ದೆ. ಸೊ ಲಂಚ್ ಮಾಡುವಾಗ ಹಂಗೆ ಚಿಕ್ಕದೊಂದು ಕ್ಲಿಪ್ನ ತೊಗೊಂಡೆ. ಹಾಗೆ ಇದು ನನ್ನ ಮಗಳು ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತಂತ ಹೇಳಿಬಿಟ್ಟು ಸ್ಕೂಲಲ್ಲಿ ವಿಡಿಯೋ ಮಾಡಿಬಿಟ್ಟು ಗ್ರೂಪಲ್ಲಿ ಹಾಕಿದ್ರು. ಆ ವಿಡಿಯೋನೂ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಮಕ್ಕಳೆಲ್ಲ ಯಾವ ರೀತಿ ಡ್ರಾಯಿಂಗ್ ಬಿಡಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ನನ್ನ ಮಗಳೂ ಕೂಡ ಇದರಲ್ಲಿ ಕಾಂಪಿಟೇಷನಲ್ಲಿ ಇದು ಮಾಡಿದ್ಲು. ಬಟ್ ಪ್ರೈಸ್ ಬಂದಿಲ್ಲ, ಅವ್ಳ ಫ್ರೆಂಡ್ಸಿಗೆ ಬರ್ತಂತೆ. ಸೊ ಅದನ್ನು ಬಂದು ಹೇಳಿದ್ಲು. ಹಾಗೆ ಇದು ಊರಿಗೆ ಹೋಗಿದ್ದೆ. ಊರಿಂದವ ಹಲಸಿನ ಹಣ್ಣು ತೊಗೊಂಬಂದಿದ್ದೆ. ಹಾಗೆ ಸ್ವಲ್ಪ ಸೊಪ್ಪೆಲ್ಲ ಕೊಟ್ಟು ಕಳಿಸಿದ್ರು ಅಮ್ಮ. ಹಾಗೆ ಅಂದರೆ ಕರಿಬೇವೆಲ್ಲನೂ ಅಲ್ಲೇ ಇತ್ತು. ಕರಿಬೇವು, ಮೆಣಸಿನ್ಕಾಯಿ ಈ ರೀತಿ ಎಲ್ಲ ಹೋದಾಗ ಊರಲ್ಲಿ ಅಮ್ಮವ್ರು ಬೆಳೀತಾರೆ, ಹಾಗಾಗಿ ತೊಗೊಂಬಂದಿದ್ದೆ. ಇದು ಹುಣಸೆಕಾಯಿ ಚೆಟ್ಟು, ಇದರಿಂದ ತೊಕ್ಕನ್ನ ಮಾಡ್ತಾರೆ. ಮಾಡಿದಾಗ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಕರಿಬೇವು ಇದೆಲ್ಲ ಬಿಡಿಸ್ಬಿಟ್ಟು ಬಕ್ಸಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಹಾಗೆ ಇದು ಮೀಶೋಯಿಂದ ಸ್ವಲ್ಪ ಬಟ್ಟೆನ ತೊಗೊಂಡಿದ್ದೆ. ಅಂದರೆ ಇದು ಏನಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ. ಹಾಗೆ ಮತ್ತು ಟೀ ಶರ್ಟು ಮತ್ತು ಪ್ಯಾಂಟ್ಗಳನ್ನ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಸೊ ಹಾಗಾಗಿ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಟ್ಟೆನೂ ಅಂದರೆ ಸ್ವಲ್ಪ ಕಾಸ್ಟ್ಲಿದೇನು ಇರಲಿಲ್ಲ. ಕಾಂಬೋ ಆಫರಲ್ಲಿ ಪ್ಯಾಂಟ್ ಬುಕ್ ಮಾಡಿದ್ದೆ. ಹಾಗೆ ಇದೊಂದು ಟೀ ಶರ್ಟು. ಏನಕ್ಕಪ್ಪ ಬುಕ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಅದು ನಾನು ಅಂದ್ಕೊಳ್ಳೋದು ಒಂದು, ಅದು ಆಗೋದೊಂದು. ಅಂದರೆ ನಾನು ಏನಾದರೂ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡು ಮಾಡೋದಕ್ಕೆ ಹೋಗ್ತೀನಲ್ಲ, ಅದು ಏನಾದರೂ ಕಟ್ಟಾಗ್ಬಿಡುತ್ತೆ ಅರ್ಧಕ್ಕರ್ಧ. ಅಂದರೆ ಏನೋ ಒಂದು ಮಾಡ್ಬೇಕು ಅಂದ್ಕೋತೀನಿ, ಅದು ಮಾಡೋಕ್ಕಾಗೋದೇ ಇಲ್ಲ. ಆ ರೀತಿ ತೊಂದರೆಗಳು ಬರ್ತವೆ. ವಿಘ್ನ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಬರ್ತವೆ. ಇದು ಮಾತ್ರ ನನ್ನ ಲೈಫಲ್ಲಿ ಯಾವಾಗಲೂ ಆಗ್ತಾನೆ ಇರುತ್ತೆ. ನಾನು ಅಂದ್ಕೊಂಡಿದ್ದೊಂದನ್ನು ಮಾಡೋದಕ್ಕಾಗೋದಿಲ್ಲ, ಹಾಗೆ ಅಂದ್ಕೊಂಡಿದ್ದೊಂದನ್ನು ಸಾಧನೆ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಒಂದು ಚಿಕ್ಕ ಕೆಲಸದಿಂದ ಹಿಡಿದು ಒಂದು ದೊಡ್ಡ ಕೆಲಸದವರೆಗೂ ಅಷ್ಟೇ. ಏನಾದರೂ ಮಾಡಬೇಕಂತ ಅಂದ್ಕೊತೀನ, ಅದು ಮಾಡೋದಕ್ಕಾಗೋದೇ ಇಲ್ಲ. ಹಾಗೆ ತುಂಬ ಯೋಚನೆ ಮಾಡಿ ಮಾಡಬೇಕು ಅಂತ ಅಂದ್ಕೊತೀನಲ್ವ, ಅದು ಸಿಕ್ಕಾಬಟ್ಟೆ ಲೇಟಾಗುತ್ತೆ. ಅದನ್ನು ಮಾಡೋ ಅಷ್ಟರಲ್ಲಿ ಆ ಮಾಡೋ ಇನ್ಸ್ಪಿರೇಷನ್ ಅಂದರೆ ಮೂಡೇ ಹೊರ್ಟೋಗ್ಬಿಟ್ಟಿರುತ್ತೆ. ಸೊ ಈ ರೀತಿ ಆಗುತ್ತೆ ನನ್ನ ಲೈಫಲ್ಲಿ. ನಾನು ಇವತ್ತಂತಲೇ ಅಲ್ಲ, ನಾನು ಚಿಕ್ಕ ವಯಸ್ಸಿಂದನೂ ಅಂತ ಹೇಳ್ಬೋದು. ಹಾಗೆ ಏನೋ ಒಂದು ಇದನ್ನು ಇಟ್ಕೊಂಡು ವಿಡಿಯೋನ ಅಂದರೆ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಪೋರ್ಟ್ ಮಾಡಿ ನಮಗೂ, ಇದಿಷ್ಟೇ ಕೇಳ್ಕೊಳ್ಳೋದು. ಹಾಗೆ
ಪ್ಯಾಂಟ್ ನೋಡ್ತಾ ಇರ್ಬೋದು. ಇದು ಬ್ಲ್ಯಾಕು ಮತ್ತು ಒಂದು ಬ್ಲೂ, ಒಂದು ಗ್ರೇ ಕಲರ್ ಬಂದಿದೆ. ಇದು ಎಕ್ಸೆಲ್ ಸೈಜ್ನೇ ಬುಕ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಾಗಿರುತ್ತೆ ಏನಕ್ಕೆ ಮಾಡಿದ್ದೀನಿ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.